ಇತ್ತ ಚಾಮರಾಜನಗರದ ಮೇಲೆ ಮಹದೇಶ್ವರ ಬೆಟ್ಟದಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗಿದೆ. ಮಳೆ ನಡುವೆನೆ ಉರುಳು ಸೇವೆ ಮಾಡಿದ್ದಾರೆ ಭಕ್ತರು. ನಾವೀಗಾಗಲೇ ಹೇಳ್ತಾ ಇದ್ವಿ, ಭಕ್ತರು ಇರ್ಬೋದು, ಪ್ರವಾಸಿಗರು ಇರ್ಬೋದು, ಆದಷ್ಟು ಸುರಕ್ಷಿತಾ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಧಾರಾಕಾರ ಮಳೆ ಬರ್ತಾ ಇದೆ ಅಂತಂದ್ರೆ ಆ ಸಂದರ್ಭದಲ್ಲಿ ಹೊರಗಡೆ ಬರೋದು ಎಷ್ಟು ಸರಿ ಅಂತ ನಾವು ಕೂಡ ಹೇಳ್ತಾ ಇದ್ವಿ. ಆ ಧಾರಾಕಾರ ಮಳೆಗೆ ಜಲಾವೃತಗೊಂಡಂತಹ ಮಾದಪ್ಪನ ಸನ್ನಿಧಿ ಏನಿದೆ ಅಲ್ಲಿ ಉರುಳು ಸೇವೆ ಮಾಡಿದ್ದಾರೆ ಭಕ್ತರು. ಪ್ರತಿನಿತ್ಯ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡುವ ಸಹಸ್ರಾರು ಭಕ್ತರೇನಿದ್ದಾರೆ ಮಳೆಯ ನಡುವೆಯೂ ಕೂಡ ಮಾದಪ್ಪನ ಸೇವೆಯನ್ನ ಮಾಡ್ತಾ ಇದ್ದಾರೆ ಭಕ್ತರಿಂದ. ಮಳೆ ಬೀಳ್ತಾ ಇದೆ ಅದ್ರ ಪಾಡಿಗದು. ಹಾಗಿದ್ರೂ ಕೂಡ ದೊಡ್ಡದಾದಂತಹ ಮಳೆಯಲ್ಲೂ ಕೂಡ ಅದರ ಮಧ್ಯನೂ ಕೂಡ ಭಕ್ತರಿಂದ ಏನಿದೆ ಸೇವೆಗೈಯೋದಕ್ಕೆ ಅಂತ ದೇವಸ್ಥಾನಗಳಿಗೆ ಬೆಟ್ಟಗಳಿಗೆ ಬರ್ತಾ ಇದ್ದಾರೆ. ಮಹದೇಶ್ವರನನ್ನ ದರ್ಶನವನ್ನ ಪಡ್ಕೊಂಡು ಮತ್ತೆ ಉರುಳು ಸೇವೆಯನ್ನ ಕೂಡ ಮಾಡಿದ್ದಾರೆ. ಹೊರಗಡೆ ಎಷ್ಟೇ ಮಳೆ ಬೀಳ್ತಾ ಇದ್ರೂ ಕೂಡ ದೇವಸ್ಥಾನಗಳಿಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಅದರಲ್ಲೂ ಕೂಡ ಈ ಮಳೆಯಲ್ಲೂ ಕೂಡ ಈ ಉರುಳು ಸೇವೆಯನ್ನ ಮಾಡುವ ಮೂಲಕ ತಮ್ಮ ಹರಕೆಗಳನ್ನ ತೀರಿಸೋದಕ್ಕೆ ಭಕ್ತರ ವೃಂದ ಮುಂದಾಗಿದೆ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನೋಡ್ತಾ ಇರುವಂತಹ ದೃಶ್ಯ ನೀವು. ಅಂದ್ರೆ ಇಷ್ಟೊಂದು ಮಳೆ ಆಗ್ತಾ ಇದ್ರು ಕೂಡ ಭಕ್ತರು ಮಹದೇಶ್ವರನ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಅಂತ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಜಿಲ್ಲೆ ಕೇವಲ ಚಾಮರಾಜನಗರ, ಮೈಸೂರು ಕಡೆಯಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ಕೂಡ ಮಲೆ ಮಹದೇಶ್ವರನ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಬರ್ತಾ ಇರ್ತಾರೆ. ಅದರಲ್ಲೂ ಕೂಡ ಈಗ ಆಗ್ತಾ ಇರುವಂತಹ ಮಳೆ ಏನಿದೆ, ನಿರಂತರವಾಗಿ ಮಳೆ ಸುರಿತಾ ಇದೆ. ಹೆಚ್ಚಾಗಿ ಯಥೇಚ್ಛವಾಗಿ ಚಾಮರಾಜನಗರದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಅನೇಕ ಬೆಟ್ಟಗಳಲ್ಲೂ ಕೂಡ ಮಳೆಯಾಗಿದೆ. ಹಿಮವದ್ ಬೆಟ್ಟದಲ್ಲೂ ಕೂಡ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ದೇವಸ್ಥಾನದಲ್ಲೂ ಕೂಡ ಅದೇ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ, ಯಾವ ರೀತಿ ದೇವಸ್ಥಾನ ಕೂಡ ಜಲಾವೃತ ಆಗಿದೆ ಅಂತ. ಹಾಗಿದ್ರೂ ಕೂಡ ಜನರು ಭಕ್ತರೇನಿದ್ದಾರೆ ಮಲೆ ಮಹದೇಶ್ವರನ ದರ್ಶನವನ್ನ ಪಡ್ಕೊಳ್ಳೇಬೇಕು ಅಂತ ಬರ್ತಿದ್ದಾರೆ. ಮತ್ತೆ ಅದರ ಜೊತೆಗೆ ತಾವು ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹರಕೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ಅಂತ ಬಂದು ಈ ಉರುಳು ಸೇವೆ ಇರ್ಬೋದು, ಬೇರೆ ಬೇರೆ ರೀತಿಯ ಸೇವೆಗಳನ್ನ ಈ ಮಳೆಯಲ್ಲೂ ಕೂಡ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಪಡ್ಕೊಂಡು ತಮ್ಮ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಹರಕೆ ತೀರಿಸ್ಕೊಳ್ತಾ ಇದ್ದಾರೆ. ಎಷ್ಟೇ ಮಳೆ ಇದ್ರೂ ಕೂಡ ಭಕ್ತರ ವೃಂದ ಬರ್ತಾ ಇದೆ ಮಲೆ ಮಹದೇಶ್ವರನ ಬೆಟ್ಟಕ್ಕೆ. ನಾವೀಗಾಗಲೇ ಹೇಳ್ತಾ ಇದ್ದ ಹಾಗೆ ಸುರಕ್ಷಿತಾ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಹೆಚ್ಚಾಗಿ ಮಳೆ ಬರ್ತಾ ಇದೆ ಅಂದ್ರೆ ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಭೇಟಿ ಕೊಡೋದಿರ್ಬೋದು, ಕಾರು ಅಥವಾ ಬೈಕ್ ಚಲಾಯಿಸ್ಕೊಂಡು ಬರೋದಿರ್ಬೋದು, ಬಹಳಷ್ಟು ಅಪಾಯಕಾರಿಯಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಸರಿ.